ಪ್ರಕಾಶ್ ಸರ್, ನಿಮಗೆ ನೀವು ಎಷ್ಟೇ ಸಿನಿಮಾ ಮಾಡಿದರೂ ಕೂಡ ಮಿಲನ ಅನ್ನುವಂಥದ್ದು ಒಂದು ಮೈಲ್ ಸ್ಟೋರಿ ನಿಮ್ಮ ಲೈಫಿಗೆ. ಸೊ ಅದಾದ ನಂತರ ದರ್ಶನ್ ಅವರಿಗೆ ಒಂದು ಸಿನಿಮಾ ಮಾಡ್ತಾರೆ ಅಂದಾಗ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ನಾವು ಮಿಲನ ಎಲ್ಲ ಅಬ್ಸರ್ವ್ ಮಾಡಿದಾಗ ಸೊ ಅದನ್ನು ಯಾವ ಥರ ಕ್ಯಾರಿ ಫಾರ್ವರ್ಡ್ ದರ್ಶನ್ ಅವರ ಒಂದು ಸಿನಿಮಾದಲ್ಲಿ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಇತ್ತು. ಅದನ್ನು ಯಾವ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀರಾ? ಅದೇ ಥರ ಇರುತ್ತಂದರೆ ಫ್ಯಾಮಿಲಿ ಆಡಿಯನ್ಸ್ಗೆ ಕೂಡ ಕೂತ್ಕೊಂಡು ನೋಡುವಂಥ ಸಿನಿಮಾ ಆಗಿರುತ್ತಾ ಇದು ಅಂತ? ಖಂಡಿತ ಅದು ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾನೇ ಖಂಡಿತ ದ ಡೆವಿಲ್. ಬಟ್ ಅಪ್ರೋಚ್ ಬೇರೆ ಇದೆ. ಆ್ಯಂಡ್ ಎಲ್ಲರೂ ಹೇಳ್ತಾರೆ ಸರ್ ಮಿಲನ ಥರ ಸಿನಿಮಾ ಅಂತ. ನಾನು ಹೇಳ್ತೀನಿ ಓಕೆ ಮಿಲನನೇ ಇನ್ನೊಂದ್ಸಲ ನೋಡಿಬಿಡಿ ಅಂತ. ಸೊ ಹಾಗೆ ಐ ಕಾಂಟ್ ರೆಪ್ಲಿಕೇಟ್ ಮಿಲನ, ಇಲ್ಲ ಮಿಲನ ಥರನೇ ಇನ್ನೊಂದು ಸಿನಿಮಾ ನಾನು ಮಾಡೋಕ್ಕಾಗಲ್ಲ. ನನಗೂ ಒಂದು ಚಾಲೆಂಜಸ್ ಬೇಕು, ನಾನು ಬೇರೆ ಏನಾದ್ರು ಟ್ರೈ ಮಾಡ್ತೀನಿ ಅನ್ನೋ ಒಂದು ಇದು ಬೇಕು. ಸೊ ಹಾಗಾಗಿ ತಾರಕ್ ನಾವು ಮಾಡಿದಾಗ ಆ್ಯಕ್ಚುಲಿ ದರ್ಶನ್ ಇಲ್ಲ ನಾವು ಫ್ಯಾಮಿಲಿ ಸಿನಿಮಾನೇ ಮಾಡಬೇಕು ಫಸ್ಟು ಅಂತ. ಯಾಕಂದರೆ ತಾರಕ್ ನಾವು ಮಾಡಬೇಕು ನಾನು ಹೇಳಿದೆ, ಇಲ್ಲ ನಾನು ಬೇರೆ ಏನೋ ಮಾಡಬೇಕು ಅಂತ ಅನ್ಕೊಂಡು, ಇಲ್ಲ ತಾರಕ್ಕೆ ಮಾಡೋಣ ಅಂತ. ಸೊ ಹಾಗಾಗಿ ತಾರಕ್ ಆಗಿದ್ದು. ಸೊ ನಾವು ನೆಕ್ಸ್ಟ್ ದ ಡೆವಿಲ್ ಮಾಡ್ಬೇಕಾದ್ರೆ ನಾನು ಹೇಳಿದೆ, ನೀನು ಅಂದ್ಕೊಂಡು ಹಾಗೆ ಒಂದು ಸಿನಿಮಾ ಆಯ್ತಲ್ಲ, ಈಗ ನಾನು ದರ್ಶನ್ನ ಹೇಗೆ ನೋಡಬೇಕು ಅಂತ ಅಂದ್ಕೊಂಡಿದ್ದೀನೋ ಹಾಗೊಂದು ಸಿನಿಮಾ ಮಾಡಬೇಕು ಅಂತ ಈ ಥ್ರೆಡ್ನ ನಾನು ಅವ್ರಿಗೆ ಹೇಳಿದ್ದು. ಸೊ ಡೆಫಿನೆಟ್ಲಿ ಆ ಒಂದು ಜರ್ನಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಆ್ಯಂಡ್ ಹ್ಯಾವಿಂಗ್ ಸೆಡ್ ದಟ್, it is definitely something the entire family can sit and watch. ಇಲ್ಲ, ಅದು ಯಾವುದು ಅವರು ನಮ್ಮ ಹತ್ರ ಹೇಳ್ಕೊಳ್ಳಿಲ್ಲ. ಆ್ಯಕ್ಚುಲಿ ಅವ್ರು ಯಾವತ್ತೂ ಅವರ ಪರ್ಸ್ನಲ್ ಲೈಫಲ್ಲಿ ಏನು ನಡೀತಾ ಇತ್ತು ಅದನ್ನ ಸೆಟ್ಟಿಗೆ ತಂದೇ ಇಲ್ಲ. ಇನ್ಫ್ಯಾಕ್ಟ್ ಈ ವಾಸ್ ವೆರಿ ಪ್ರೊಫೆಷ್ನಲ್. ನೀಟಾಗಿ ಶೂಟಿಂಗ್ ಮಾಡೋಣ, ಕರೆಕ್ಟಾಗಿ ಮುಗಿಸ್ಕೊಳ್ಳೋಣ, ಯಾಕಂದರೆ ಆಲ್ರೆಡಿ ಇಷ್ಟು ಲೇಟ್ ಆಗಿದೆ, ಬೇಗ ರಿಲೀಸ್ ಮಾಡೋಣ ಸಿನಿಮಾ ಅನ್ನೋದೇ ಇದ್ದಿದ್ದು. ಆ್ಯಂಡ್ ನೀವೆಲ್ಲ ಕೇಳಿದ ಹಾಗೆ ಬ್ಯಾಕ್ ಪೇನ್ ಅಂತ ಹೇಳಿದ್ರೆ ಅವರು ಎಷ್ಟು ಮೆಡಿಸಿನ್ಸ್ ತೊಗೊಳ್ತಿದ್ರು, ಎಷ್ಟು ಇಂಜೆಕ್ಷನ್ಸ್ ತೊಗೊಳ್ತಿದ್ರು ಅನ್ನೋದು ನಾನಾಗಲಿ ಬೇರೆ ನಮ್ಮ ಜೊತೆ ಕೆಲಸ ಮಾಡಿದಂಥ ಎಲ್ಲರೂ ಸೆಟ್ಟಲ್ಲಿ ನೋಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಇಟ್ ವಾಸ್ ದೇರ್, ಇಟ್ ಎಕ್ಸಿಸ್ಟೆಡ್. ಅದ್ರ ಮಧ್ಯಾಹ್ನ ಅವ್ರು ಶೂಟಿಂಗ್ ಮಾಡಿಕೊಟ್ರು ಅನ್ನೋದೊಂದು ನಾನು ಹೇಳ್ಬೋದು ಅಷ್ಟೇ, ಬಿಟ್ಟರೆ ದಟ್ ಪೇನ್ ಡೆಫಿನೆಟ್ಲಿ ಎಕ್ಸಿಸ್ಟೆಡ್. ಪ್ರಕಾಶ್ ಸರ್, ರವಿ ETV ನೆಟ್ವರ್ಕ್ನಿಂದ ಸರ್, ಈ ಸಿನಿಮಾ ಎಷ್ಟು ಥಿಯೇಟ್ರಲ್ಲಿ ನೀವು ರಿಲೀಸ್ ಮಾಡ್ತಾ ಇದ್ದೀರಾ ಒಂದು ಈ ಸಿನಿಮಾ, ಮತ್ತು ಈ ಸಿನಿಮಾ ಈಗಾಗಲೇ ಬಿಸ್ನೆಸ್ ವೈಸ್ ಅಂತ ಬಂದಾಗ ನಾವು ಈಗಾಗಲೇ ಸಾಕಷ್ಟು ಕೆಲವೊಂದು ಸುದ್ದಿಗಳು ಅಂದರೆ ಯಾವುದೇ ಅಂದರೆ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ಅಂದರೆ ನೀವು ಒಂದು ರೇಟ್ನ ಕೋಟ್ ಮಾಡಿರ್ತಾರೆ, ಆ ರೇಟ್ ಬಂದಿಲ್ಲ. ಸೊ ಓವರ್ ಆಲ್ ನೀವೇ ಇದು ಮಾಡ್ತಿರಿಂದ ಅದೊಂದು ಬಿಸ್ನೆಸ್ ವೈಸು ಮತ್ತು ಡಿಜಿಟಲ್ ಅಪ್ರೋಚ್ ಇರ್ಬೋದು, ಚಾನಲ್ ಅಪ್ರೋಚ್ ಇರ್ಬೋದು, ಯಾವ ರೀತಿ ನಿಮಗೆ ಹೆಲ್ಪ್ ಆಗ್ತಾ ಇದೆ. ಬಟ್ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಹೇಗೆ ಹೆಲ್ಪ್ ಆಗ್ತಿದೆ ಅಂತ ಗೊತ್ತಿಲ್ಲ. ಬಟ್ ಸಿನಿಮಾ ಮುಗಿಸಿದ್ದೀವಿ, ಪೋಸ್ಟ್ ಪ್ರೊಡಕ್ಷನಲ್ಲಿ ಇಷ್ಟು ದಿವಸ ತೊಡ್ಕೊಂಡಿದ್ದೀವಿ. ನೆಕ್ಸ್ಟ್ ನಾಳೆಯಿಂದನೂ ಅದೇ ಕೆಲಸ ಇರುತ್ತೆ. ಆ್ಯಂಡ್ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾವೇ ಡಿಸೈಡ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ಹಾಗಾಗಿ ನಾವೇ ರಿಲೀಸ್ ಮಾಡ್ತಾ ಇದ್ದೀವಿ ವಿತ್ ದ ಹೆಲ್ಪ್ ಆಫ್ ಸುಪ್ರೀತ್ ಆ್ಯಂಡ್ ಗಂಗಾಧರ್. ಅವ್ರು ನಮಗೆ ಥಿಯೇಟರ್ ಸೆಟಪ್ ಮಾಡಿಕೊಡ್ತಾ ಇದ್ದಾರೆ, ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಅಪ್ರಾಕ್ಸಿಮೇಟ್ ಎಷ್ಟು ಥಿಯೇಟ್ರಲ್ಲಿ ಮಾಡ್ತೀವಿ? ಐ ಥಿಂಕ್ ಮ್ಯಾಕ್ಸಿಮಮ್ ಥಿಯೇಟರ್ಸ್ ಬರುತ್ತೆ. ನಿಮಗೆ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ಥಿಯೇಟರ್ಸ್ ಬಂದೇ ಬರುತ್ತೆ. ಕರ್ನಾಟಕದಲ್ಲಿ ಯಾವ್ಯಾವ ಮೂಲೆ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಬರುತ್ತೆ. ಯಾಕಂದರೆ ಅಷ್ಟು ಸೆಂಟರ್ಗಳಿಂದ ಅಷ್ಟೇ ಡಿಮಾಂಡ್ ಇದೆ. ಕನ್ನಡ ಸಕ್ಸಸ್ ಆದಮೇಲೆ ಬೇರೆ ಭಾಷೆಗೆ ಡಬ್ಬಿಂಗ್ ಮಾಡೋದು ಆ ಥರದ್ದು ಏನೇನು ಥಾಟ್ಸ್ ಏನಾಗಿದೆಯಾ? ಅದು ಖಂಡಿತ ಯೋಚನೆ ಮಾಡಿಲ್ಲ. ಮೇಡಮ್ ಆ್ಯಕ್ಚುಲಿ ಕಾಸ್ಟ್ಯೂಮ್ ಡಿಸೈನರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಪ್ರೊಫೆಷನಲ್ ಆಗಿ ಕಾಣ್ತಾರೆ. ಅದರಲ್ಲೂ ಎಸ್ಪೆಷಲಿ ದರ್ಶನ್ ಅವ್ರು ತುಂಬ ಹೆಂಗೆ ಕಾಣಿಸ್ತಾರೆ. ಸೊ ಇದಕ್ಕಿಂತ ಮುಂಚೆ ನೀವು ಯಾವುದನ್ನ ಸಿನಿಮಾಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದ, ಇದೇ ಫಸ್ಟಾ ಹೇಗೆ? ವೆಲ್, ಇದು ನಾನು ಒಬ್ಬಳೇ ಅಲ್ಲ, ಚೇತನ್ ಬಂದಿಲ್ಲ ಅನ್ಕೋತೀನಿ. ಚೇತನ್ ಅವರು ಕೂಡ ನಾವು ಒಟ್ಟಿಗೆ ಕೂತ್ಕೊಂಡು ಪ್ಲ್ಯಾನ್ ಮಾಡಿದಂತಹ ಡಿಸೈನ್ಸ್. ಆ್ಯಂಡ್ ಪ್ರಕಾಶ್ ಸರ್ ಯಾವಾಗ ಫಸ್ಟು ನಾವು ಕೂತ್ಕೊಂಡು ಓಕೆ ಇದು ಕ್ಯಾರೆಕ್ಟರು ಈ ಥರ ಬೇಕು ಅಂತ ಡೀಟೇಲ್ಡಾಗಿ ನಾವೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ನಾನು ಚೇತನ್ ಕೂತ್ಕೊಂಡು ಒಂದು ಸ್ಕೆಚ್ ಮಾಡಿ, ಆಮೇಲೆ ಪ್ರತಿಯೊಂದು ಕಾಸ್ಟ್ಯೂಮಲ್ಲೂ ಒಂದು ಥಾಟ್ ಹೋಗಿದೆ, ಏನಕ್ಕೆ ಅಂತ ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಅದಕ್ಕೆ ಡೀಟೇಲ್ಡಾಗಿ ಪ್ರತಿಯೊಂದು ಕಾಸ್ಟ್ಯೂಮ್, ಮೋಸ್ಟ್ ಆಫ್ ದ ಕಾಸ್ಟ್ಯೂಮ್ನ 80% ಅದು ಹ್ಯಾಂಡ್ಮೇಡ್. ಸೊ ಚೇತನ್ ಅವ್ರಿಗೆ ನಾವು ಡಿಸೈನ್ ಕೊಡ್ತಾ ಇದ್ವಿ, ಚೇತನ್ ಕೂಡ ಅವ್ರ ಇನ್ಪುಟ್ಸ್ ಹಾಕ್ತಿದ್ರು. ಆ್ಯಂಡ್ ಎಂಬ್ರಾಯ್ಡ್ರಿ ಕಲರಿಂದ ಹಿಡಿದು ಅವ್ರ ಆಕ್ಸೆಸರೀಸ್ ಕೂಡ ನಾವು ಪ್ರಕಾಶ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ಇದು ಓಕೆನಾ ಕ್ಯಾರೆಕ್ಟರ್ಗೆ ಅಂತ ಡಿಸೈಡ್ ಮಾಡಿ ನಾವು ಮುಂದುವರ್ಸಿದ್ದೀವಿ. ಆ್ಯಂಡ್ ಇದಕ್ಕಿಂತ ಮುಂಚೆ ಹೌದು, ನಾನು ಪ್ರಕಾಶ್ ಅವ್ರ ಜೊತೆ ಯಾವ್ಯಾವ ಸಿನಿಮಾ ಮಾಡಿದ್ದಾರೆ, ಒಂದು ಬ್ಯಾಕ್ಗ್ರೌಂಡಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿ ಅದರಲ್ಲಿ ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ. ಸೊ ಐ ಥಿಂಕ್ ಸ್ಟಾರ್ಟಿಂಗ್ ಫ್ರಮ್ ಮಿಲನದಿಂದ ನಾನು ಜೊತೆಗೆ ನಿಂತು ಅವ್ರ ಕಾಸ್ಟ್ಯೂಮ್ಸ್ ಎಲ್ಲ ಅಂದರೆ ಹೆಲ್ಪ್ ಮಾಡ್ತಿದ್ದೆ ಮುಂಚೆ. ಬಟ್ ಇಲ್ಲಿ ನಾನು ಫುಲ್ ಫ್ಲೆಜ್ ಆಗಿ ಚೇತನ್ ಜೊತೆ ಇನ್ವಾಲ್ವ್ಮೆಂಟ್ ಆಗಿದೆ.
ಪ್ರಕಾಶ್ ಸರ್, ಆವಾಗ ವಿಚಾರಕ್ಕೆ ಕಂಟಿನ್ಯೂ ಕೇಳೋದಾದ್ರೆ, ಡೆವಿಲ್ ಅನ್ನುವಂಥ ಒಂದು ಟೈಟಲ್ 2018ಕ್ಕೆ ರಿಜಿಸ್ಟರ್ ಆದರೂ ಕೂಡ ಕತೆ ನರೇಷನ್ ಆದಮೇಲೆ ದರ್ಶನ್ ಅವರೇ ಹೀರೋ ಆಗಬೇಕು ಅಂತ ಕನ್ಸಿಡರ್ ಮಾಡಿಕೊಂಡು ಕತೆ ರೆಡಿ ಮಾಡಿದ್ರೆ, ಅಥವಾ ಕತೆ ಎಲ್ಲ ರೆಡಿ ಆದಮೇಲೆ ದರ್ಶನ್ ಅವರಿಗೆ ಆಪ್ಟ್ ಆಗುತ್ತೆ ಅಂತ ಅನಿಸಿದ್ದ ನಿಮಗೆ? ಇಲ್ಲ, ನನಗೆ ಆ್ಯಕ್ಚುಲಿ ಒಬ್ಬ ಆರ್ಟಿಸ್ಟ್ಗೆ ಕಥೆ ಮಾಡಿ ಗೊತ್ತಿಲ್ಲ, ಅಂದರೆ ನನಗದು ಬರಲ್ಲ ಬೇಸಿಕಲಿ. ಕತೆ ಒಂದು ಲೈನ್ ನಮ್ಮ ಹತ್ರ ರೆಡಿ ಇತ್ತು ಆ್ಯಕ್ಚುಲಿ. ಸೊ ಹಾಗಾಗಿ ಆ ಲೈನ್ನ ನಾನು ದರ್ಶನ್ ಅವ್ರಿಗೆ ನರೇಟ್ ಮಾಡಿದೆ, ಈ ಥರ ಒಂದು ಲೈನ್ ಇದೆ, ನನ್ನ ಥಾಟ್ ಇದೆ, ನಿಮ್ಗೆ ಇಷ್ಟ ಆದರೆ ಹೇಳಿ ಅಂತ. ಸೊ ಅವ್ರು ಇನ್ಸ್ಟೆಂಟಾಗಿ ಹಿ ರಿಯಲಿ ಲೈಕ್ಡ್ ಇಟ್, ತುಂಬ ಇಷ್ಟಪಟ್ರು ಅದನ್ನು. ಹಾಗಾಗಿ ಅದು ಇಷ್ಟಪಟ್ಟ ಮೇಲೆ ನಾನು, ಕಾಂತರಾಜು, ಆಮೇಲೆ MS ಅಭಿಷೇಕ್ ಅವರು, ನಾವೆಲ್ಲ ಕೂತು ಅದನ್ನು ಒಂದು ಫಾರ್ಮ್ಯಾಟಿಗೆ ತೊಗೊಂಡು ಬಂದ್ವಿ ಬೇಸಿಕಲಿ. ಸೊ ಹಾಗಾಗಿ ಆ ಥರ ಶುರುವಾಗಿದ್ದು ಸಿನಿಮಾ. ಈಗ ಒಂದು ಕತೆ ಆರಂಭದಲ್ಲಿ ಇದ್ದಿದ್ದೆ ಈಗ ನಿಮಗೆ ಅಂದ್ಕೊಂಡಂಗೆ ಬಂತ ಅನ್ನೋಂಥದ್ದು ಒಂದು ಕಡೆ ಆದರೆ, ಈ ಎಲ್ಲ ಘಟನೆಗಳಾದಮೇಲೆ ಏನು ಚೇಂಜಸ್ ಆಯಿತು ಸರ್ ಡೆವಿಲಲ್ಲಿ ಅನ್ನುವಂಥದ್ದು? ಮತ್ತು ಬಜೆಟ್ ವಿಚಾರದಲ್ಲಿ ನಿಮಗೆ ಅದನ್ನು ಮ್ಯಾನೇಜ್ ಮಾಡೋದು ಎಷ್ಟು ದೊಡ್ಡ ಚಾಲೆಂಜ್ ಆಯಿತು? ಯಾಕಂತಂದರೆ ತುಂಬ ಗ್ಯಾಪ್ ಆಯಿತು, ಅದನ್ನು ಮ್ಯಾನೇಜ್ ಮಾಡೋವಂಥದ್ದು ತುಂಬ ವಿಷಯಗಳು ಕೇಳಿ ಬಂತು. ಹಾಗಾಗಿ ಸರ್ ಅದೆಲ್ಲ ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಪ್ರೊಡಕ್ಷನ್ ಆ್ಯಕ್ಚುಲಿ. ಅದು ಹೇಗೆ ಅಂದರೆ, ನಾನು ಬಂದು ಈಗ ನನಗೆ ಈಗ ಆಯಿತು ಅಂತ ಹೇಳ್ಕೊಂಡ್ರೆ, ಈಗ ನನ್ನ ಮನೆ ತೊಂದರೆನ ನಾನು ನಿಮ್ಮ ಹತ್ರ ಹೇಳ್ಕೊಂಡಾಗೆ, ದಟ್ ಇಸ್ ನಾಟ್ ಲೈಕ್ ದಟ್. ನಥಿಂಗ್ ಇಸ್ ಅ ಪ್ರಾಬ್ಲಮ್ ಹಿಯರ್ ಆ್ಯಕ್ಚುಲಿ. ಅದು ಒಂದೊಂದು ಈಗ ಸೆಟ್ಟಲ್ಲೇ ಅಷ್ಟೇ, ನಾವೇನೋ ಶುರು ಮಾಡಿರ್ತೀವಿ, ಇವತ್ತು ಇಷ್ಟು ಮುಗಿಸ್ಬೇಕು ಅಂದ್ಕೊಂಡಿರ್ತೀವಿ, ಸಡನ್ನಾಗಿ ಮಳೆ ಬರುತ್ತೆ. ಸೊ ಹಾಗೆಯೇ ಪ್ರತಿಯೊಂದು ಹಂತದಲ್ಲೂ ಏನೇ ಚಾಲೆಂಜಸ್ ಬಂದರೂ ಅದನ್ನ ಫೇಸ್ ಮಾಡೋಕ್ಕೆ ನಾವು ರೆಡಿ ಇದ್ವಿ. ಸೊ ಅದು ಯಾವತ್ತು ನಾವು ಬಡ್ಜೆಟ್ಗೆ ಇದಾಗುತ್ತೆ ಅದಾಗುತ್ತೆ ಅಂತೆಲ್ಲ ಡೆಫಿನೆಟ್ಲಿ ಒಂದು ಕ್ಯಾಲ್ಕುಲೇಷನ್ಸಲ್ಲಿ ಆ ಕಡೆ ಈ ಕಡೆ ಆಗುತ್ತೆ, ಅದನ್ನು ನಿಭಾಯಿಸ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಪ್ರಕಾಶ್ ಸರ್ ಇಲ್ಲಿ ಸಾರಿ ದರ್ಶನ್ ಅವ್ರ ಕ್ಯಾರೆಕ್ಟರ್ಗೆ ತುಂಬ ಶೇಡ್ಸ್ ಇದೆ, ಬಟ್ ಅವರು ಎಷ್ಟು ಕ್ಯಾರೆಕ್ಟರ್ ಮಾಡಿದ್ದಾರೆ ಅನ್ನೋದು 11th ಗೊತ್ತಾಗೋದು. ಪ್ರಕಾಶ್ ಸರ್, ಈಗ ಡೆವಿಲ್ ಲೋಗೋ ಹಿಂದೆ ಒಂದು ಕಣ್ಣಿದೆ, ಐ ಆಫ್ ಪ್ರಾವಿಡೆನ್ಸ್ ಅಥವಾ ಡಿವೈನ್ ಅದು ಪ್ರಾವಿಡೆನ್ಸ್. ಆ್ಯಕ್ಚುಲಿ ಕಾಣಿಯವ್ರು ಇಟ್ಟಿದ್ದು ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನಾನು ಆಮೇಲೆ ಗಮನಿಸಿದಾಗಲೇ ಗೊತ್ತಾಗಿದ್ದು. ನಾನು ಕಾಣಿಯವ್ರಿಗೆ ಕತೆ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅದನ್ನು ಅವರು ಡಿಪಿಕ್ಟ್ ಮಾಡಿದ್ರು. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ಕಮ್ ಫ್ರಮ್ ಕಾಣಿ. ಪ್ರಕಾಶ್ ಸರ್, ಒಂದು ಈ ಕಡೆ ಸರ್, ಯಾ, ಒಂದು ದೊಡ್ಡ ಬಡ್ಜೆಟ್ ಸಿನಿಮಾ ಶುರುವಾಗುತ್ತೆ, ಒಂದು ಘಟನೆಯಿಂದ ಎಲ್ಲೋ ನಿಂತೇ ಹೋಗುತ್ತೆ ಅನ್ನೋವಂಥ ಪರಿಸ್ಥಿತಿ ಬಂದಾಗ ನಿಮ್ಮ ನಿಲುವು ಏನಿತ್ತು ಅವಾಗ ಅಂತ? ಏನಿಲ್ಲ, ಒಂದು ದಿವಸ ಬರ್ತಾರೆ, ತಿರುಗಿ ಸಿನಿಮಾ ಶುರು ಮಾಡ್ತೀವಿ, ಮುಗಿಸ್ತೀವಿ ಅನ್ನೋ ಒಂದು ನಂಬಿಕೆ ಇತ್ತು, ಒಂದು ಭರವಸೆ ಇತ್ತು, ಅಷ್ಟೇ. ಪ್ರಕಾಶ್, ಶಾರದಾ ಹಿಯರ್. ಹಲೋ ಶಾರದಾ ಅವರೇ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಹೇಳಿ, ಯಾಕೆ ಇಷ್ಟೊತ್ತಾಯಿತು ಶಾರದಾ ಅವ್ರು ಮಾತಾಡಿಲ್ಲ ಅಂತ ನಾನು. ಯಾರು ನನ್ಗೆ ಬೈಕ್ ಕೊಡಲ್ಲ, ಇವಾಗ ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ಪರವಾಗಿಲ್ಲ. ಬೇಸಿಕಲಿ ಸರ್, ಐ ಹ್ಯಾವ್ ಅ ಕಪಲ್ ಆಫ್ ಕ್ವೆಶನ್ಸ್ ನಿಮಗೆ. 7 years ಒಂದು ಸ್ಕ್ರಿಪ್ಟಲ್ಲೇ ಅದೇ ಸ್ಕ್ರಿಪ್ಟ್ ಮಾಡಬೇಕು ಅಂತ ಯಾಕೆ ದರ್ಶನ್ ಜೊತೆನೇ ಅದು ಮಾಡಬೇಕು ಅಂತ ನೀವಿದ್ದಿದ್ದು? ಆ ಸ್ಕ್ರಿಪ್ಟಿಗೆ ದರ್ಶನ್ನೇ ಸೂಕ್ತ. ಅದಕ್ಕೆ ಲೈಕ್ ಟೈಮ್ ಟು ಟೈಮ್ ಸಬ್ಜೆಕ್ಟ್ಸ್ ಚೇಂಜ್ ಆಗ್ಬೋದಾಯಿತು, ಬೇರೆ ಸಬ್ಜೆಕ್ಟು ಮಾಡ್ಬೋದಾಯಿತು, ಬಟ್ ಆ ಸಬ್ಜೆಕ್ಟ್ ಇವಾಗಲೂ ಸಬ್ಜೆಕ್ಟ್ಸ್ಗೆ, ವೈಫ್ಗೆ ಐ ಆಮ್ ವೆರಿ ಲಾಯಲ್, ಸೊ ಚೇಂಜ್ ಆಗಲ್ಲ. Okay. My next question. Yeah. Andre, today, whatever it is, absence of Darshan cannot be filled. Yeshte navene promote madidru, yaar promote madidru anta. But do you still hope that he might come during the release anta? Every moment I hope and pray. I hope and pray that he is with us. Definitely. Okay. Always. Okay. Sir, actually, ನೀವು ಲಾಸ್ಟ್ ಟೈಮ್ ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರಿ, ತಾರಕ್ ವಾಸ್ ಅ ಫ್ಯಾಮಿಲಿ ಎಂಟರ್ಟೈನರ್, ಬಟ್ ದಿಸ್ ಟೈಮ್ ಐ ವಾಂಟ್ ಟು ಡೂ ಫಾರ್ ದ ಫ್ಯಾನ್ಸ್ ಅಂತ, ಅವ್ರ ಫ್ಯಾನ್ಸಿಗೆ ಇಷ್ಟ ಆಗೋ ಹಂಗೆ ಅಂತ. ಇಟ್ ಈಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಫ್ಯಾನ್ಸ್ ಪಲ್ಸ್ ಟು ಡೂ ಅ ಫಿಲ್ಮ್ ಲೈಕ್ ದಿಸ್. How did you study ಅಂದರೆ ಏನಾದರೂ? ಇಲ್ಲ ಸಿ, ಫಾರ್ ದ ಫ್ಯಾನ್ಸ್ ಅಂದರೆ ಡೆಫಿನೆಟ್ಲಿ ದರ್ಶನ್ ಅವ್ರಿಗೆ ಒಂದು ಮಾಸ್ ಕ್ರೌಡ್ ಇದೆ ಆ್ಯಕ್ಚುಲಿ, ಓಕೆನಾ? ಸೊ ಅದು ಹಾಗಂತ ಅವ್ರಿಗೆ ಬೇರೆ ಫ್ಯಾನ್ಸ್ ಇಲ್ಲ ಅಂತಲ್ಲ. ಆಲ್ ಸಿನಿಮಾ ಲವರ್ಸ್ ಅವ್ರ ಫ್ಯಾನ್ಸ್. ಆ್ಯಕ್ಚುಲಿ ನನ್ನ ವೈಫ್ ವೆರಿ ಕ್ಲೋಸ್ ಫ್ರೆಂಡ್, ಅವ್ರ ತಾಯಿ ಒಬ್ರು ಇದ್ದಾರೆ ಆ್ಯಕ್ಚುಲಿ, ಶೀಸ್ ಅಬೌಟ್ 70 years old. ಅವ್ರು ದರ್ಶನ್ ಅವ್ರು ತುಂಬ ದೊಡ್ಡ ಫ್ಯಾನ್. ಸೊ ಹಾಗಾಗಿ ಫ್ಯಾನ್ ಅನ್ನೋದಕ್ಕಿಂತನೂ ಫ್ಯಾನ್ ಮೊಮೆಂಟ್ಸ್ ಇದೆ ಸಿನಿಮಾಲಿ. ಆ ಒಂದು ಅಪ್ರೋಚ್ ಇದೆ, ಒಂದು ಮಾಸ್ ಅಪ್ರೋಚ್ ಇದೆ. ಅದು ಇಟ್ ಕ್ಯಾನ್ ಬಿ ಮೀ ಆಲ್ಸೋ. ನನಗೂ ಆ ಥರ ಸಿನಿಮಾಗಳು ನೋಡ್ಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಕಮರ್ಷಿಯಲ್ ಸಿನಿಮಾ, ಮಾಸ್ ಎಂಟರ್ಟೈನರ್. ಸೊ ಅದನ್ನು ಒಂದು ಮಾಡಬೇಕು ಅನ್ನೋ ಒಂದು ಆಸಕ್ತಿಲಿ ಈ ಸಿನಿಮಾ ಮಾಡಿರೋದು.
ಅಫ್ಕೋರ್ಸ್ ಅಜನೇಶ್ ಸಿನ್ಸ್ ನಾವು ಇನ್ನೂ ಟ್ರೇಲರ್ ನೋಡಬೇಕು 5ನೇ ತಾರೀಕು. ಹೌದು. ಅಜನೇಶ್ ಮ್ಯೂಸಿಕ್ ಇಸ್ ವಾಟ್ ಇಸ್ ಡೂಯಿಂಗ್ ದ ಟಾಕ್ ನಾವು. ಎಸ್. ಸಿನ್ಸ್ ನೀವು ಹರಿಕೃಷ್ಣ ಅವ್ರ ಜೊತೆ, ಮನೋಮೂರ್ತಿ ಜೊತೆ ಮತ್ತು ಅರ್ಜುನ್ ಜನ್ಯ ಜೊತೆನೂ ನೀವು ಕೊಲಾಬ್ರೇಟ್ ಆಗಿದೆ. ಫಸ್ಟ್ ಟೈಮ್ ನೀವು ಅಜನೇಶ್ ಜೊತೆ. ಆರ್ ಯು ಸ್ಯಾಟಿಸ್ಫೈಡ್ ರಿಯಲಿ ವಿತ್? Oh, extremely satisfied. Extremely satisfied. And he is a very hard-working musician. ಏನಂದರೆ ಟೈಮ್ ವಿಚಾರವಾಗಿ ನನಗೂ ಅವ್ರಿಗೂ ಸ್ವಲ್ಪ ಜಗಳ ಆಗ್ತಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ಆಮೇಲೆ ಅವ್ರ ಮೇಲೆ ಎಷ್ಟೇ ನಾನು ಯಾಕೆ ಅಜ್ಜು ಇನ್ನೂ ರೆಡಿ ಆಗಿಲ್ಲ ಅಂತೆಲ್ಲ ಕೇಳಿದ್ರೆ ಅವ್ರು ಹೋಗಿ ಕೂತು ಅವ್ರು ಮಾಡಿರೋ ಮ್ಯೂಸಿಕ್ ನೋಡಿದ ತಕ್ಷಣ ಎಲ್ಲ ಪ್ರಶ್ನೆಗಳು ಮರ್ತೋಗುತ್ತೆ. ಬಿಕಾಸ್ ಅಷ್ಟು ಫ್ಯಾಂಟಾಸ್ಟಿಕ್ ಆದಂಥ ಒಂದು ಮ್ಯೂಸಿಕ್ ಕೊಟ್ಟಿರ್ತಾರೆ ಅವರು. ಸೊ ಐ ರಿಯಲಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್ ಆಸ್ಪೆಕ್ಟ್ ಅಟ್ ಆಲ್. ಸೊ ಆ ವಿಷಯದಲ್ಲಿ ಅಂದರೆ ಐ ವೆರಿ ಲಕ್ಕಿ ಟು ಹ್ಯಾವ್ ಗುಡ್ ಟೆಕ್ನಿಷಿಯನ್ಸ್ ಅರೌಂಡ್ ಮೀ. ಓಕೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.